ಆಪ್ ಶಾಸಕರ ಅನರ್ಹತೆಯನ್ನು ರದ್ದುಗೊಳಿಸಿ ಆದೇಶ ನೀಡಲಾಗಿದೆ. ಅನರ್ಹತೆಯನ್ನು ದೆಹಲಿ ಹೈಕೋರ್ಟ್ ರದ್ದುಗೊಳಿಸಿದೆ. ಲಾಭದಾಯಕ ಹುದ್ದೆ ಹೊಂದಿದ ಆರೋಪದಡಿ ಅನರ್ಹ ಅಂತ ಆಗಿದ್ದ 20 ಶಾಸಕರನ್ನ ಚುನಾವಣಾ ಆಯೋಗ ಅನರ್ಹಗೊಳಿಸಿತು. ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಸರ್ಕಾರಕ್ಕೆ ಇದರಿಂದ ಬಹಳ ಕಷ್ಟ ಎದುರಾಗಿತ್ತು. ಈಗ ಸರ್ಕಾರಕ್ಕೆ ದೊಡ್ಡ ರಿಲೀಫ್ ಸಿಕ್ಕಿದೆ. ಸಂಪುಟದಲ್ಲಿ ಸ್ಥಾನ ಸಿಗದವರಿಗೆ ಸಂಸದೀಯ ಕಾರ್ಯದರ್ಶಿ ಸ್ಥಾನವನ್ನು ನೀಡಲಾಗಿತ್ತು. 20 ಶಾಸಕರಿಗೆ ಸಂಸದೀಯ ಕಾರ್ಯದರ್ಶಿ ಹುದ್ದೆಯನ್ನು ನೀಡಲಾಗಿತ್ತು. ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಹುದ್ದೆಯನ್ನ ಕಲ್ಪಿಸಿದ್ದರು. ಅನರ್ಹಗೊಂಡಿದ್ದವರಿಗೆ ಮತ್ತೆ ಶಾಸಕ ಸ್ಥಾನ ಸಿಕ್ಕಿದ್ದು ಚುನಾವಣಾ ಆಯೋಗ ಮತ್ತೊಮ್ಮೆ ವಿಚಾರಣೆ ನಡೆಸಬೇಕು ಅಂತ ದೆಹಲಿ ಹೈಕೋರ್ಟ್ ಆದೇಶವನ್ನ ಕೊಟ್ಟಿದೆ. ಕೇಂದ್ರ ಚುನಾವಣಾ ಆಯೋಗಕ್ಕೆ ಹೈಕೋರ್ಟ್ ಈ ಸೂಚನೆಯನ್ನ ಕೊಟ್ಟಿದೆ. ಇನ್ನು ಅನಿಲ್ ಕುಮಾರ್ ಬಾಜ್ಪೇಯಿ, ಮನೋಜ್ ಕುಮಾರ್, ಆದರ್ಶ್ ಶಾಸ್ತ್ರಿ, ಸಂಜೀವ್ ಜಾ, ಅಲ್ಕಾ ಲಾಂಬಾ, ಅವತಾರ್ ಸಿಂಗ್, ವಿಜೇಂದರ್ ಗಾರ್ಗ್, ವಿಜಯ್ ರಾಜೇಶ್ ಗುಪ್ತಾ, ಜರ್ನಲ್ ಸಿಂಗ್, ಸುಖವೀರ್ ಸಿಂಗ್, ನರೇಶ್ ಯಾದವ್, ಸೋಮದತ್, ರಾಜೇಶ್ ಋಷಿ, ಮದನ್ ಲಾಲ್, ಸರಿತಾ ಸಿಂಗ್, ಶರದ್ ಕುಮಾರ್, ಶಿವಚರಣ್ ಗೋಯಲ್, ಪ್ರವೀಣ್ ಕುಮಾರ್, ನಿತಿನ್ ತ್ಯಾಗಿಯನ್ನ ಅನರ್ಹಗೊಳಿಸಿ ಚುನಾವಣಾ ಆಯೋಗ ಆದೇಶ ಹೊರಡಿಸಿತು. ಆಪ್ ಶಾಸಕರ ಅನರ್ಹತೆಯನ್ನು ರದ್ದುಗೊಳಿಸಿ ಈಗ ಆದೇಶವನ್ನ ನೀಡಲಾಗಿದ್ದು, ಇದರಿಂದಾಗಿ ಅರವಿಂದ್ ಕೇಜ್ರಿವಾಲ್ ಸರ್ಕಾರಕ್ಕೆ ಬಿಗ್ ರಿಲೀಫ್ ಸಿಕ್ಕಿದೆ. ಆಪ್ ಶಾಸಕರ ಅನರ್ಹತೆಯನ್ನು ರದ್ದುಗೊಳಿಸಿ ದೆಹಲಿ ಹೈಕೋರ್ಟ್ ಈಗ ಆದೇಶವನ್ನ ಕೊಟ್ಟಿದ್ದು, ಲಾಭದಾಯಕ ಹುದ್ದೆ ಹೊಂದಿದ ಆರೋಪದಡಿಯಲ್ಲಿ 20 ಶಾಸಕರನ್ನೇನು ಚುನಾವಣಾ ಆಯೋಗ ಅನರ್ಹಗೊಳಿಸಿತ್ತು. ಸರ್ಕಾರಕ್ಕೆ ಈ ಒಂದು ಆದೇಶದಿಂದ ಬಿಗ್ ರಿಲೀಫ್ ಸಿಕ್ಕಿದೆ. ಸಂಪುಟದಲ್ಲಿ ಸ್ಥಾನ ಸಿಗದೇ ಇದ್ದವರಿಗೆ ಸಂಸದೀಯ ಕಾರ್ಯದರ್ಶಿ ಹುದ್ದೆಯನ್ನ ಸಿಎಂ ಅರವಿಂದ್ ಕೇಜ್ರಿವಾಲ್ ಕಲ್ಪಿಸಿದ್ದರು. ಸುಮಾರು 20 ಶಾಸಕರಿಗೆ ಸಂಸದೀಯ ಕಾರ್ಯದರ್ಶಿ ಹುದ್ದೆಯನ್ನ ನೀಡಲಾಗಿತ್ತು. ಆದರೆ ಇದು ಲಾಭದಾಯಕ ಹುದ್ದೆ ಹೊಂದಿದ್ದಾರೆ ಅನ್ನುವಂತಹ ಆರೋಪದಡಿಯಲ್ಲಿ ಚುನಾವಣಾ ಆಯೋಗ ಈ 20 ಶಾಸಕರನ್ನ ಕೂಡ ಅನರ್ಹಗೊಳಿಸಿತು. ಈಗ ಅನರ್ಹಗೊಂಡಂತಹ ಶಾಸಕರಿಗೆ ಈ ಹೈಕೋರ್ಟ್ನ ಆದೇಶದಿಂದ ಮತ್ತೆ ರಿಲೀಫ್ ಸಿಕ್ಕಿದ್ದು, ಮತ್ತೆ ಶಾಸಕ ಸ್ಥಾನ ಸಿಕ್ಕಂತಾಗಿದೆ. ಚುನಾವಣಾ ಆಯೋಗ ಮತ್ತೊಮ್ಮೆ ವಿಚಾರಣೆ ನಡೆಸಬೇಕು ಅಂತ ದೆಹಲಿ ಹೈಕೋರ್ಟ್ ಆದೇಶವನ್ನ ಕೊಟ್ಟಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್. ಈ ಒಂದು ಆದೇಶದಿಂದಾಗಿ ದೆಹಲಿ ಸರ್ಕಾರಕ್ಕೆ ಬಿಗ್ ರಿಲೀಫ್ ಸಿಕ್ಕಿದೆ. ಕೋರ್ಟ್ ಏನು ಅಭಿಪ್ರಾಯಪಟ್ಟಿದೆ ಆದೇಶದ ಸಂದರ್ಭದಲ್ಲಿ? ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ಸಂಪುಟದಲ್ಲಿ ಸ್ಥಾನ ಸಿಗದೇ ಇದ್ದವರಿಗೆ ಸಂಸದೀಯ ಕಾರ್ಯದರ್ಶಿ ಸ್ಥಾನವನ್ನ ಕಲ್ಪಿಸಿದ ಕಾರಣಕ್ಕಾಗಿ 20 ಶಾಸಕರನ್ನು ಅನರ್ಹಗೊಳಿಸಲಾಗಿತ್ತು ಚುನಾವಣಾ ಆಯೋಗದಿಂದ. ಇದಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ನಡೆಸಿದಂತಹ ದೆಹಲಿ ಹೈಕೋರ್ಟ್ ಈಗ ಆದೇಶವನ್ನ ಕೊಟ್ಟಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್. ಈ ಒಂದು ಆದೇಶದಿಂದಾಗಿ ಎಷ್ಟು ರಿಲೀಫ್ ಆಗಿದೆ ದೆಹಲಿ ಸರ್ಕಾರಕ್ಕೆ, ಮತ್ತೆ ಈ ಆದೇಶ ಕೊಡುವಂತಹ ಸಂದರ್ಭದಲ್ಲಿ ಹೈಕೋರ್ಟ್ ಏನು ಅಭಿಪ್ರಾಯಪಟ್ಟಿದೆ? ಹೌದು ಸುಕನ್ಯಾ, ಇದೊಂದು ದೆಹಲಿ ಆಪ್ ಸರ್ಕಾರಕ್ಕೆ ಸಿಕ್ಕಂತ ದೊಡ್ಡ ರಿಲೀಫು. ಯಾಕೆಂತಂದ್ರೆ ಈಗ 20 ಶಾಸಕರನ್ನ ಕೇಂದ್ರ ಚುನಾವಣಾ ಆಯೋಗ ಅನರ್ಹಗೊಳಿಸಿದ್ರಿಂದಾಗಿ ಈ ಕ್ಷೇತ್ರಗಳಿಗೆ ಮತ್ತೆ ಮರುಚುನಾವಣೆ ನಡಿಬೇಕಾದಂತ ಸನ್ನಿವೇಶ ನಿರ್ಮಾಣ ಆಗಿತ್ತು. ಆದ್ರಿಗೆ ಯಾವುದೇ ಮರುಚುನಾವಣೆ ನಡಿಬೇಕಾದಂತ ಅಗತ್ಯ ಇಲ್ಲ. ಎಲ್ಲ 20 ಶಾಸಕರ ಶಾಸಕ ಸ್ಥಾನವನ್ನ ಮರುಸ್ಥಾಪನೆಗೊಳಿಸಿ ಈಗ ದೆಹಲಿ ಹೈಕೋರ್ಟ್ ಆದೇಶವನ್ನ ಕೊಟ್ಟಿದೆ. ಜೊತೆಗೆ ಕೇಂದ್ರ ಚುನಾವಣಾ ಆಯೋಗ ಶಾಸಕರನ್ನ ಅನರ್ಹಗೊಳಿಸಿದ್ದನ್ನ ದೆಹಲಿ ಹೈಕೋರ್ಟ್ ರದ್ದುಪಡಿಸಿದೆ. ಇದರಿಂದಾಗಿ ಎಲ್ಲ ಅನರ್ಹಗೊಂಡಿದ್ದ 20 ಮಂದಿಗೂ ಕೂಡ ಈಗ ಮತ್ತೆ ಶಾಸಕ ಸ್ಥಾನ ಸಿಕ್ಕಿದೆ. ಆದ್ರೆ ಈಗ ಪ್ರಕರಣ ಇಲ್ಲಿಗೆ ಮುಕ್ತಾಯ ಆಗೋದಿಲ್ಲ. ಈಗ ಪ್ರಕರಣದ ಬಗ್ಗೆ ಮರು ವಿಚಾರಣೆಯನ್ನ ನಡೆಸಬೇಕು ಅಂತ ಕೇಂದ್ರ ಚುನಾವಣಾ ಆಯೋಗಕ್ಕೆ ದೆಹಲಿ ಹೈಕೋರ್ಟ್ ನಿರ್ದೇಶನವನ್ನು ನೀಡಿದೆ. ಪ್ರತಿಯೊಬ್ಬ ಶಾಸಕರನ್ನು ಕೂಡ ಪ್ರತ್ಯೇಕವಾಗಿ ವಿಚಾರಣೆಗೊಳಪಡಿಸಬೇಕು. ಅಂದ್ರೆ ಪ್ರತಿಯೊಂದು ಕೇಸ್ ವೈಸ್ ಇದನ್ನ ಮರು ವಿಚಾರಣೆ ನಡೆಸಬೇಕು ಅಂತ ಹೇಳಿ ದೆಹಲಿ ಹೈಕೋರ್ಟ್ ಆದೇಶವನ್ನು ಕೊಟ್ಟಿದೆ. ಹೀಗಾಗಿ ಈಗ ಕೇಂದ್ರ ಚುನಾವಣಾ ಆಯೋಗ ಎಲ್ಲ 20 ಶಾಸಕರಿಗೂ ಕೂಡ ಪ್ರತ್ಯೇಕವಾಗಿ ನೋಟಿಸ್ ಅನ್ನು ಕೊಟ್ಟು ಅವರನ್ನ ಪ್ರತ್ಯೇಕವಾಗಿ ವಿಚಾರಣೆಗೆ ಒಳಪಡಿಸಬೇಕಾಗುತ್ತೆ. ಅವರು ಸಂಸದೀಯ ಕಾರ್ಯದರ್ಶಿ ಹುದ್ದೆಯನ್ನು ಹೊಂದಿದ್ರಿಂದಾಗಿ ಅವರನ್ನ ಶಾಸಕ ಸ್ಥಾನದಿಂದ ಅನರ್ಹಗೊಳಿಸಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಮರು ವಿಚಾರಣೆಯನ್ನ ಕೇಂದ್ರ ಚುನಾವಣಾ ಆಯೋಗ ನಡೆಸಿ ಮತ್ತೊಮ್ಮೆ ತೀರ್ಪನ್ನ ಮತ್ತೆ ತಮ್ಮ ತೀರ್ಮಾನವನ್ನ ಪ್ರಕಟಿಸಬೇಕಾಗುತ್ತೆ. ಹೀಗಾಗಿ ಈಗ ಇದು ದೆಹಲಿ ಆಪ್ ಸರ್ಕಾರಕ್ಕೆ ಸಿಕ್ಕಂತಹ ದೊಡ್ಡ ರಿಲೀಫು. ಈಗಿನ ಪರಿಸ್ಥಿತಿಯಲ್ಲಿ ಏನಾದ್ರೂ ಕೂಡ ದೆಹಲಿನಲ್ಲಿ 20 ಶಾಸಕ ಸ್ಥಾನಗಳಿಗೆ ಮರು ಚುನಾವಣೆ ನಡೆದಿದ್ರೆ ಆ ಸ್ಥಾನಗಳನ್ನ ಮತ್ತೆ ಗೆದ್ಕೊಳ್ಳುವಂಥದ್ದು ಆಪ್ ಪಾರ್ಟಿಗೂ ಕೂಡ ದೊಡ್ಡ ಸವಾಲಾಗ್ತಿತ್ತು. ಆದ್ರೆ ಈಗ ಆ ರೀತಿಯಾದಂತಹ ಸನ್ನಿವೇಶ ನಿರ್ಮಾಣ ಆಗಿಲ್ಲ. ಬದಲಿಗೆ ಎಲ್ಲ 20 ಮಂದಿ ಅನರ್ಹಗೊಂಡಿದ್ದಂತವರ ಶಾಸಕ ಸ್ಥಾನ ಈಗ ಮತ್ತೆ ಸಿಕ್ಕಿದೆ. ಜೊತೆಗೆ ಇದ್ರ ಬಗ್ಗೆ ಮರು ವಿಚಾರಣೆ ಕೂಡ ಕೇಂದ್ರ ಚುನಾವಣಾ ಆಯೋಗದಲ್ಲಿ ನಡೆಯಲಿದೆ. ಹೀಗಾಗಿ ಇದು ದೆಹಲಿಯ ಜನತೆಗೆ ಸಿಕ್ಕಂತ ಗೆಲುವು ಅಂತೇಳಿ ಅರವಿಂದ್ ಕೇಜ್ರಿವಾಲ್ ಮತ್ತು ಆಪ್ ಪಾರ್ಟಿಯ ನಾಯಕರುಗಳು ಬಹಳ ಸಂತೋಷವನ್ನ ಖುಷಿಯನ್ನ ವ್ಯಕ್ತಪಡಿಸಿದ್ದಾರೆ. ಸುಕನ್ಯಾ, ಧನ್ಯವಾದ ಚಂದ್ರಮೋಹನ್.